ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಬೆಳಗಿನ ಶುಭೋದಯ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಇದೀರಿ? ಎಲ್ಲರೂ ಆರಾಮದಿರಿ ಅನ್ಕೊಳತ್ತೇನೆ ರೀ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದು ಎಲ್ಲರೂ ತಪ್ಪದೆ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ನಮ್ಮ ಮನೆಯವರು ಎದ್ದು ಎಲ್ಲ ಶಗ್ನಿ ಬೆಳೆದು ಹಿಂಡಕ್ಕೆ ಸ್ಟಾರ್ಟ್ ಮಾಡ್ಯಾರ ರೀ. ಸಮ್ಮನ್ನ ಬಿಡಾಕೆ ಹೋಗ್ಬೇಕು ಸ್ಕೂಲಿಗೆ. ಅದಕ್ಕೆ ಬೇಗ ಹಿಂಡ್ಕೊಂಡು ಹೋದ್ರಾತ ಅಂಥೇಳಿ ಹಿಂಡ್ಕೊಳತ್ತಾರ ರೀ. ಇನ್ನೆರಡು ಇದ್ದು ನಾನು ಒಂದೇ ಹಿಂಡ್ಕೊಂಡೆ. ಅವರು ಒಂದು ಲಾಸ್ಟ್ ಇನ್ನೊಂದಿತ್ತು ಅದೊಂದು ಹಿಂಡ್ಕೊಂಡ್ರಿ. ಲಾಸ್ಟ್ ಗೀರ್ ಹಾಕ್ಳ ಆಮೇಲೆ ಹಿಂಡ್ಕೊಂಡಿರ್ತಾರೆ ರೀ. ಆಮೇಲೆ ಒಬ್ಬರು ಲೇಟಾಗಿ ಲೇಬರ್ ಬರ್ತಾರೆ. ಈಗ ಬೆಳಗ್ಗೆ ಮಾತ್ರ ಯಾರೂ ಬಂದಿದ್ದಿಲ್ಲ ರೀ ಇವತ್ತು. ಹಾಗಾಗಿ ಎಲ್ಲ ಕೆಲಸನೂ ನಮ್ಮ ಮನೆಯಾರ ಮಾಡ್ಯಾರ. ಇವಾಗ ಬೆಳಗ್ಗೆ 7:30 ಆಗೈತೆ ರೀ. ನಾನು ಸುಜ್ಜುಗ ಸಮ್ಮುಗೆ ಡಬ್ಬಿಗೆ ರೆಡಿ ಮಾಡಿ ಹಿಂಡ್ಕೊಳಕ್ಕೆ ಬಂದೆ ರೀ. ಮತ್ತು ಸಮ್ಮುಗೆ ಹೋಗಕ್ಕೆ ಲೇಟ್ ಆಗ್ತೈತಿ ಅಂಥೇಳಿ ಆಮೇಲೆ ಸಮ್ಮುನ ಸುಜ್ಜುನ ಕಳಿಸಿ ಉಳಿದೆಲ್ಲ ಕೆಲಸ ಮಾಡ್ಕೊತೇನೆ ರೀ. ಆಮೇಲೆ ಪಾತ್ರೆ ತೊಳೆವು, ಮನೆ ಕ್ಲೀನಿಂಗ್ ಕೆಲಸ, ಬಟ್ಟೆ ತೊಳೆವು ಅವರಿಬ್ಬರನ್ನೂ ಕಳಿಸಿಂದನೇ ಎಲ್ಲ ಕೆಲಸ ಮಾಡ್ಕೊತೀನಿ ನಾನು. ಬೆಳಗ್ಗೆ ಮಾತ್ರ ಅಡಿಗೆ ಟಿಫಿನ್ ಅವ್ರದ್ದು ಎಲ್ಲ ಮುಗಿಸಿ ಕಳಿಸ್ತೇನೆ ರೀ. ಮಾರ್ನಿಂಗ್ ರೂಟೀನ್ ಈ ಥರ ಇರುತ್ತೆ ರೀ. ಇವತ್ತು ನಮ್ಮ ಮನೆಯವರು ಮತ್ತೆರಡು ಹೊಸ ಆಕಳ ಥರ ಆತಾರೆ ರೀ. ಯಾಕಂದ್ರೆ ಅವು ಮನೆಯನ್ನು ನಮ್ಮ ರಿಲೇಟಿವ್ ಆಕಳ್ರಿ. ಚಲೋ ಇದ್ದು ಒಣ್ಣೆ ಸೂಲ ಐತ್ರಿ ಅದು. ಆಮೇಲೆ ಒಂದು ಕರು ಐತೆ. ಅದು ದೊಡ್ಡದು ಐತ್ರಿ ಕರುನು. 1.5 ವರ್ಷ 2 ವರ್ಷದ ಕರುನು ಐತದೆ. ಚೆನ್ನಾಗಿದಾವು ಅಂಥೇಳಿ ನಮ್ಮ ಮನೆಯವರು ತೊಗೊಂಬಂದಾರ ರೀ ಅವನ್ನ. ನಮ್ಮ ಮನೆಯನ್ನ ಆಕಳನ ರೀ ಅವು. ಕೊನೆವರೆಗೂ ವಿಡಿಯೋ ನೋಡಿರಿ. ಆಕಳ ಹೆಂಗದಾವಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ನಮ್ಮ ಇನ್ನೂ ಗೊಂಜಾಳ ತಿನ್ನಿ ಮಷಿನ್ಗೆ ಹಾಕ್ಸು ಅದಾವ್ರಿ. ಇನ್ನೂ ಹೊಲ್ದಾನ ಕೆಲಸ ಐತಿ. ಆಮೇಲೆ ಅವನ್ನ ಎಲ್ಲ ಹೊಲ ಸ್ವಚ್ಛ ಮಾಡ್ಬೇಕು. ಗೊಂಜಾಳದ್ದು ಹೊಲನ ಒಂದು ಹೊಲ ಅಷ್ಟನ್ನ ಸ್ವಚ್ಛ ಮಾಡೀವ್ರಿ. ಉಳಿದಿದ್ದು ಅವು ಇನ್ನೂ ಸ್ವಚ್ಛ ಮಾಡಿಲ್ಲ. ಆಮೇಲೆ ಅವ್ನು ವಾಪಸ್ ಈಗೇನು ಬಿತ್ತುದಿಲ್ಲ ರೀ. ಯಾಕಂದ್ರೆ ಲೇಟ್ ಆತು ಈಗ ಬಿತ್ತಾಕ. ಆಮೇಲೆ ನೀರಿಂದೂ ಒಂದು ಸ್ವಲ್ಪ ಅಸ್ವ್ಯಸ್ತ ಐತಿ. ಕೆರೆಯಾಗ ನೀರೂ ಇಲ್ಲ. ಒಂದು ಹೊಲ ಬಿತ್ತಬೇಕಂತ ಅಂದ್ಕೊಂಡು ಬೇಗ ಸ್ವಚ್ಛ ಮಾಡಿದ್ದೀವಿ ರೀ. ದನಕ್ಕೆ ಮೇವಾದರೂ ಆಗ್ತೈತಿ ಆಕಳಿಗೆ ಅಂಥೇಳಿ ಅಂದ್ಕೊಂಡಿದ್ವಿ. ಆದರೆ ನೀರು ಭಾಳ ಇಲ್ಲರಿ ಅದ್ರಾಗ. ಹೀಗಾಗಿ ಬ್ಯಾಡ ಅಂದ್ರೆ ನಮ್ಮ ಮನೆಯವರು ಈಗ ಗೊಂಜಾಳ ಮಷಿನ್ಗೆ ಹಾಕ್ಸ್ಬೇಕು ರೀ. ಆಮೇಲೆ ಇಲ್ಲಿ ಶೆಡ್ಡಿಂದು ಹೊಟ್ಟಿನ ಶೆಡ್ ಎಲ್ಲ ಸ್ವಚ್ಛ ಮಾಡಿ ಅದನ್ನು ಕೆಲಸ ನಡೆದತ್ತೆ ರೀ. ಅದನ್ನು ಕಾಂಕ್ರೀಟ್ ಹಾಕತ್ತಾರ. ಒಂದು ಸ್ವಲ್ಪ ಕಲ್ಲೂ ಹೊಂಚಾತ್ತಾರ. ಇಲ್ಲಿ ಕೆಲಸ ನಡೆದತ್ತೆ ರೀ. ನಾಳೆ ನೆಕ್ಸ್ಟ್ ವಿಡಿಯೋದೊಳಗೆ ಅಥವಾ ನಾಳೆ ವಿಡಿಯೋದೊಳಗೆ ನಾನು ಅದು ವಿಡಿಯೋ ಹಾಕ್ತೇನೆ ರೀ ನಿಮ್ಗೆ. ಈ ಥರ ನಮ್ದು ಕೆಲಸ ಎಲ್ಲ ನಡೆದತ್ತೆ ನೋಡ್ರಿ. ಸುಜ್ಜುಂದು ಸಮ್ಮುಂದು ಆ್ಯನ್ವಲ್ ಡೇನೂ ಬಂದು ರೀ. ಇಬ್ಬರು ಡ್ಯಾನ್ಸಿಗೆ ಸೇರ್ಕೊಂಡಾರ. ಅವರು ಬಟ್ಟೆ ತರೋದು ಅವ್ರದ್ದು ಎಲ್ಲ ಕೆಲಸ ನಡೆದೈತಿ. ಒಂದು ದಿವಸ ಶಾಪಿಂಗ್ ಹೋಗಿ ಅವರು ಎಲ್ಲರೂ ಶಾಪಿಂಗ್ ಮಾಡ್ಬೇಕು ರೀ. ಇಷ್ಟೆಲ್ಲ ಕೆಲಸ ಅದಾವೆ ನೋಡ್ರಿ ನಡೆದಾವ. ಮನ್ಯಾನ ಕೆಲಸ ಅಂತೂ ಡೈಲಿ ಇರುವ. ಹೊಸದಾಗಿ ಏನೇನು ಕೆಲಸ ನಡೆದವು ಎಲ್ಲ ಹೇಳೇನಿ ರೀ. ಕಳಿಸ್ಬೋದಿತ್ತು ರೀ. ಅಷ್ಟೇನು ಅಮೌಂಟ್ ಹೋದರೂ ಹೋಗಲಿ ಅಂಥೇಳಿ ಕಳಿಸ್ಬೋದಿತ್ತು. ಆದರೆ ರೊಟ್ಟಿ ಅಷ್ಟು ಸೇಫಾಗಿ ಹೋಗ್ತಾವಂತ ಗ್ಯಾರಂಟಿನೂ ಇಲ್ಲರಿ. ಎಲ್ಲ ಪುಡಿ ಪುಡಿ ಆಗಿಬಿಡ್ತಾವ್ರಿ ಅವು. ಬಾಕ್ಸ್ ಅಂದ್ರೆ ಇದನ್ನು ಶಿಫ್ಟ್ ಮಾಡುವಾಗ ಅವ್ರು ಎತ್ತೆ ಒಗೆದ್ಬಿಡ್ತಾರೆ. ರೊಟ್ಟಿ ಇಲ್ಲರಿ ಅವು ಬೇಗ ಮುರಿದು ಬಿಡ್ತಾವೆ. ಹೀಗಾಗಿ ನಮ್ಗೆ ಸೇಫಾಗಿ ಹೋಗೋದೂ ಇಲ್ಲ ಅಂಥೇಳಿ ಇದನ್ನು ಮಾಡಿ
ಬ್ಯಾಡ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ದೀವಿ ರೀ. ಯಾರ ಬಗ್ಗೆ ಯಾರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೈತ್ರಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ತಪ್ಪದೆ ಹೇಳ್ರಿ. ಯೂಸ್ ಆಗ್ತದಂತ ಕೇಳತ್ತೇನೆ ರೀ ನಾನು. ಗೊತ್ತಿದ್ದವರು ಹೇಳ್ರಿ, ಇದ್ರ ಬಗ್ಗೆ ಏನರ ಒಂದಿಟ್ಟು ಐಡಿಯಾ ಇದ್ರೆ ಹೇಳ್ರಿ. ಇದು ಸೀಲಿಂಗ್ ಇಲ್ಲೇ ಅದಾವ. ನಾನು ಮಾರ್ನಿಂಗೆ ಅವಲಕ್ಕಿ ಮತ್ತು ವಡೆ ಮಾಡ್ಕೊಳತ್ತೀನಿ ರೀ. ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ನೆನಿಟ್ಟಿದ್ದೆ. ಇವತ್ತು ಸುಜ್ಜು ಸಮ್ಮನು ಮನ್ಯಾಗ ಅದಾರ ರೀ. ಸ್ಕೂಲ್ಗೆ ಹೋಗುವಾಗ ಇವನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ರೀ. ಇವತ್ತು ಮನ್ಯಾಗಿದ್ರೆ ಅದಕ್ಕೆ ಮಾಡೇನಿ ರೀ. ಅಂದರೆ ಟಿಫಿನ್ ಆತ್ರಿ. ಟಿಫಿನ್ ಮುಗಿಸ್ಕೊಂಡು ಬಾಂಡೆ ಭಾಳಿದ್ದು ಎಲ್ಲ ಬಾಂಡೆ ತೊಳ್ಕೊಂಬಂದಿರಿ. ತೊಳ್ಕೊಂಡು ಬಂದು ಅದು ಗೀರ್ ತುಪ್ಪ ಕಾಯಿಸಿದ್ನಿ, ಬೆಣ್ಣೆ ಮಾಡಿದ್ನಲ್ಲ ರೀ, ಅದನ್ನ ತುಪ್ಪ ಮಾಡಿಕೊಂಡೆ. ಇದು ಹಸಿಬೇಳೆ ಹಿಟ್ಟು ತುಪ್ಪ ಮಿಕ್ಸ್ ಮಾಡಿ ಈ ಥರ ಕುಜ್ಜಾಕಿಟ್ಟೇನಿ ರೀ. ಇದನ್ನು ಪೂರ್ತಿ ತುಪ್ಪದಾಗ ಕುದಿಬೇಕ್ರಿ ಇದು ಹಿಟ್ಟು. ಒಂದು ಹೆಲ್ದಿ ಫುಡ್ ರೀ ಇದು. ತುಪ್ಪ ಕಡ್ಲಿ ಹಿಟ್ಟಲ್ರಿ, ಇದು ಹಸಿಬೇಳೆ ಇದೆ. ಈ ಥರ ಫುಲ್ ಕುದಿಬೇಕ್ರಿ ಇದೆ. ತುಪ್ಪದ ಘಮ ವಾಸನೆ, ಹುರಿದದ್ದು ವಾಸನೆ ಬರುತ್ತೆ. ಇದ್ರೊಳಗೆ ಕಲರ್ ಒಂದು ಸ್ವಲ್ಪ ಚೇಂಜಾಗಿ ಕಾಣತೈತಿ, ನಿಮ್ಗೆ ಕ್ರೀಮ್ ಕಲರ್ ಕಾಣತೈತಿ. ಬಟ್ ಇದು ಲಿಂಬು ಹಣ್ಣಿನ ಕಲರ್ ಆಗೈತ್ರಿ. ಇದು ಹಳದಿ ಕ್ರೀಮ್ ಕಲರ್ ಬರುತ್ತಲ್ಲ, ಆಕಳ ತುಪ್ಪ ಆ ಕಲರ್ ಆಗೈತ್ರಿ ಇದು. ಫುಲ್ ಇದು ಆರಿ ತಣ್ಣಗಾದ್ಮೇಲೆ ಇದಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ತಿಕ್ಕಿ ಕಟ್ಬೇಕು ರೀ. ಫುಲ್ ಆರ್ಬೇಕ್ರಿ ಇದು. करती ಒಳಗ ತೂ ನಡಿ ಇವ ನೋಡ್ರಿ ಆಕಳ. ಈ ಆಕಳ ಹಿಂಡತತ್ರಿ. ಅದು ನಮ್ಮ ಮನೆಯವ್ರು ಹಿಡ್ಕೊಂಡಾರಲ್ರಿ, ಅದು ಕರೂರಿ ಇನ್ನೂ ಕಟ್ಕೊಂಡಿಲ್ಲದ.
ಒಂದು 2 ವರ್ಷದ್ದು ಇರ್ಬೇಕು ರೀ ಅದಷ್ಟು. ಕೊಡ ಸುಜೆ ಬರಪ್ಪ ಕೊಡ ಕಾಲು ಜರದವ ನೋಡಿ ನೋಡುವ ನೋಡಿ ಹೌದು ಹಾಂ ಕಟ್ ಬರ್ರಿ ಕಟ್ ಹೋಗಿ ಈಚೆ ಕಡೆ ಕಟ್ ಬರ ಈಚೆ ಕಡೆ ಕಟ್ ಸರ್ ಬಾ ಸರ್ ಕಟ್ಟ ಅಷ್ಟ ಆಗರ ಕಟ್ಟ ಆರಾಮ ಹೋಗೋದು ಹೇ ನಮ್ಮ ಆಕಳ ಹೆಂಗದವಂತ ಎಲ್ಲರೂ ನೋಡಿದ್ರಿ. ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಮಾತಾಡೋದಿತ್ತು ರೀ. ಏನಂದ್ರೆ ನಾನು ಬೇರೆ ಎಲ್ಲೋ ಕಳ್ಸಕ್ಕಂತ ಒಂದು ಸ್ವಲ್ಪ ರೊಟ್ಟಿ ಮಾಡಿಸಿದ್ನಿ ರೀ. ಅನಾನುಕೂಲತೆಯಿಂದ ಅವನ್ನ ನನಗೆ ಕಳ್ಸಕ್ಕೆ ಆಗಲಿಲ್ಲ ರೀ. ಹೀಗಾಗಿ ಸಜ್ಜಿ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಎರಡೂ ಮಾಡಿಸಿದ್ದೆ. ಬೇರೆದವ್ರ ಕಡೆಯಿಂದನೇ ಮಾಡಿಸಿದ್ನಿ ರೀ, ನಾನೇನು ಮಾಡಿದ್ದಿಲ್ಲ. ಕೆಲಸನ ಭಾಳ ಆಗ್ತಾವಲ್ಲ ರೀ, ಹೀಗಾಗಿ ನಾನೇನು ಮಾಡಿದ್ದಿಲ್ಲ, ಬೇರೆದವ್ರ ಹತ್ರನ ಮಾಡಿಸಿದ್ದೆ. ಜಾಸ್ತಿನ ಮಾಡಿಸಿದ್ನಿ ರೀ ಅವನ್ನ. ಆರ್ಗ್ಯಾನಿಕ್ ಸಜ್ಜಿ ತಂದು ಸಜ್ಜಿ ರೊಟ್ಟಿ ಮಾಡಿಸಿದ್ದೆ. ಜೋಳದ್ದು ನಮ್ಮ ಮನ್ಯಾಗ ಬೆಳೆದಿದ್ದು ಆರ್ಗ್ಯಾನಿಕ್ ಜೋಳದಿಂದನೂ ರೊಟ್ಟಿ ಮಾಡಿಸಿದ್ದೆ. ಯಾರ ನಿಯರ್ ಹುಬ್ಳಿ ಧಾರವಾಡ ಈ ಕಡೆ ನಿಯರ್ ಇದ್ದವ್ರಿದ್ರೆ ಯಾರಿಗಾದರೂ ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೇವ್ರಿ ನಾವು. ನಿಮಗೆ ಯಾರ ಪರಿಚಯ ಇದ್ರೆ ಅವ್ರಿಗೂ ಹೇಳ್ರಿ. ನೋಡೋಣ್ರಿ, ಈ ಥರನೂ ಆದಾಗ ಏನೂ ಮಾಡೋಕ್ಕಾಗೋದಿಲ್ಲ ರೀ. ಅಷ್ಟು ತೊಗೊಂಡು ನಮ್ಮ ಮನೆಗೆ ಯೂಸೂ ಆಗೋದಿಲ್ಲ ರೀ ಅವು. ಭಾಳ ಜನನೂ ಇಲ್ಲರಿ ನಮ್ಮ ಮನ್ಯಾಗ ಯಾರು ಅಷ್ಟು ತೊಗೊಂಡು ಯೂಸ್ ಮಾಡುವಷ್ಟು. ಹೀಗಾಗಿ ಸೇಲ್ ಮಾಡಿದ್ರೆ ಆತವನಿಷ್ಟು ರೊಟ್ಟಿ ಅಂತ ಅಂದ್ಕೊಂಡೇನಿ ರೀ. ನೋಡೋಣ್ರಿ, ಅಷ್ಟು ತೊಗೊಂಡು ಇಟ್ಕೊಂಡು ತಿನ್ನುವಷ್ಟು ಈಗಿನ ಫುಡ್ಡೂ ಭಾಳ ದಿನ ಆಗ್ತಾವಲ್ಲ ರೀ ಅವು. ನಮಗೆ 1 ತಿಂಗಳ ಮೇಲೆ ಆಗ್ತಾವೆ. ಅಷ್ಟನ್ನು ಮಕ್ಕಳು ತಿನ್ನಂಗಿಲ್ಲ, ನಾವು ತಿನ್ನಂಗಿಲ್ಲ. ಹೀಗಾಗಿ ಸೇಲ್ ಮಾಡಿದ್ರಾತ ಅಂದ್ಕೊಂಡೇನಿ ರೀ. ಅದು ಆರ್ಗ್ಯಾನಿಕ್ ಸಜ್ಜಿ ರೊಟ್ಟಿ ರೀ. ಆಮೇಲೆ ಜೋಳದ್ದು ಆರ್ಗ್ಯಾನಿಕ್ ಭಾಳ ಚೆನ್ನಾಗಿ ಮಾಡ್ಯಾರ ರೊಟ್ಟಿನ. ಯಾರಿಗಾದರೂ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ಫೇಸ್ಬುಕ್ನಾಗ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಫೇಸ್ಬುಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ. ಕಾಂಟ್ಯಾಕ್ಟ್ ಮಾಡಿರಿ, ಒಂದು ಮೆಸೇಜ್ ಮಾಡಿರಿ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ರಿ ಅಂದ್ರೆ ನಾವು ಕಾಲ್ ಮಾಡ್ತೇವೆ ರೀ. ಅದ್ರೊಳಗೆ ನಿಮ್ಮ ನಂಬರ್ ಕೊಡ್ರಿ, ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಮೇನ್ ಪಾಯಿಂಟ್ ಅಂದ್ರೆ ಅವು ಕೈಯಿಂದ ಬಡ್ದಿರೋ ರೊಟ್ಟಿ ರೀ, ಭಾಳ ಚೆನ್ನಾಗ್ಯಾವು. ಇವು ಸಜ್ಜಿ ರೊಟ್ಟಿ ರೀ, ಆರ್ಗ್ಯಾನಿಕ್. ಎಳ್ಳು ಹಚ್ಚಿಸಿ ಮಾಡ್ಸೇನಿ ರೀ. ಫುಲ್ ತೆಳ್ಳಂದ್ರೆ ತೆಳ್ಳಗಾಗ್ಯಾವ ರೀ. ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೂ ಎಷ್ಟು ದೊಡ್ಡೂ ಆಗ್ಯಾವ ರೀ ರೊಟ್ಟಿ. ಆಮೇಲೆ ಇದು ಜೋಳದ ರೊಟ್ಟಿ ರೀ. ಈ ಥರ ಆಗ್ಯಾವ ನೋಡ್ರಿ. ಎಳ್ಳು ಅಮಾವಾಸ್ಯೆ ಬಂತು, ಇವಾಗ ಸಂಕ್ರಮಣ ಬಂತು.
ಸ್ಪೆಷಲ್ ರೀ ಇವು ನಮ್ಮ ಉತ್ತರ ಕರ್ನಾಟಕ ಸೈಡ್